Day 2. ಹಾಯ್ ಹೆಲೋ ನಮಸ್ಕಾರ ಶುಭೋದಯ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ತಂದೆ. ಇವಾಗ ನಮ್ಮ ಡೇ 2 ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮಾರ್ನಿಂಗ್ 5 ಇಂದಾನೆ ಎಲ್ಲರೂ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಮೇಕಪ್ ಡ್ರೆಸ್ ಅಪ್ ಇನ್ನೂ ಮಾಡ್ತಾ ಇದ್ದಾರೆ. ಇನ್ನೂ ಮಾಡ್ತಾನೆ ಇದ್ದಾರಾ? ಆಮೇಲೆ ನಾವು ಟಿ ಟಿಗೆ ವೆಯ್ಟ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ 7 ಆಗಿದೆ. ನಾವೆಲ್ಲರೂ ಇವಾಗ ಹೊರಡಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಹೋಗ್ತಾ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ತೀವಿ ಅಂತ ತಿಳಿಸ್ತಾ ಹೋಗ್ತೀವಿ. ಸ್ಟೇ ಟ್ಯೂನ್. ಶಿವಮೊಗ್ಗದಲ್ಲಿ ನೈಟ್ ಎಂಥ ಮಳೆ ಅಂದರೆ ನೈಟ್ ಫುಲ್ಲು ಗುಡುಗು ಮಿಂಚು ಸಹಿತ ಮಳೆ. ನೈಟ್ 12 ಗಂಟೆಗೆ ಸ್ಟಾರ್ಟ್ ಆಗಿದ್ದ ಮಳೆ ಮಾರ್ನಿಂಗ್ ಆದರೂ ಇನ್ನೂ ಜಿನುಗ್ತಾನೇ ಇದೆ. ನೈಟು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಎಂಥ ಗುಡುಗು ಮಿಂಚು ಗೊತ್ತಾ. ನನ್ನ ಮಗ ಅಂತೂ ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ, ಹನುಮಾನ್ ಚಾಲೀಸ್ ಹೇಳ್ಕೊಂಡು ಕೂತಿದ್ದ. ಸರಿ ಬನ್ನಿ ಎಲ್ಲರೂ, ಟಿ ಟಿ ಬಂತು, ಹೊರಡೋಣ. ಗಣಪತಿ ಆಶೀರ್ವಾದದೊಂದಿಗೆ ನಮ್ಮ ಟಿ ಟಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಟಿ ಟಿಲಿ ಓಡಾಡಿದವ್ರಿಗೆ ಗೊತ್ತಿರುತ್ತೆ ಈ ಎಕ್ಸ್ಪೀರಿಯನ್ಸು. ಆ ಟಿ ಟಿ ಒಳಗಡೆ ಕೂತ್ಕೊಂಡಿದ್ದ ತಕ್ಷಣ ಆ ಮ್ಯೂಸಿಕ್ಕು, ಆ ಲೈಟಿಂಗ್ಸು ಮತ್ತು ಜೀವ ಬಾಯಿಗೆ ಬರೋ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟು ನಮ್ಮ ಟಿ ಟಿ ಡ್ರೈವರ್ಸ್ಗಳು ಓಡಿಸೋ ರೀತಿ ಸೂಪರ್. ಹಾಯ್, ನಾವು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಇವಾಗ ಹೋಗ್ತಾ ಇರೋ ಪ್ಲೇಸ್ ಯಾವುದು ಗೊತ್ತಾ? ಸಿಗಂದೂರ್ ಚೌಡೇಶ್ವರಿ. ನಾನಿವಾಗ ನಿಮಗೆ ನಮ್ಮ ಸಿಗಂದೂರ್ ಬ್ರಿಡ್ಜ್ ಅಂದರೆ ನಮ್ಮ ಶರಾವತಿ ಬ್ರಿಡ್ಜ್ನ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಕರ್ನಾಟಕದ ಲಾಂಗೆಸ್ಟ್ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಆ್ಯಂಡ್ ಇಂಡಿಯಾಸ್ ಸೆಕೆಂಡ್ ಲಾಂಗೆಸ್ಟ್ ಇನ್ಲ್ಯಾಂಡ್ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಆಗಿರುತ್ತೆ. ಇದು ಸುಮಾರು 2.44 ಕಿಲೋಮೀಟರ್ ಉದ್ದ ಮತ್ತು 472 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಮುಂಚೆ ಎಲ್ಲ ನಾವು ದೇವಿ ದರ್ಶನ ಮಾಡಬೇಕು ಅಂದರೆ ಲಾಂಚ್ನಲ್ಲಿ ಹೋಗಬೇಕಾಗಿತ್ತು. ಎಂತಕಪ್ಪ ಅಂದರೆ 1960ರ ದಶಕದಲ್ಲಿ ಲಿಂಗನಮಕ್ಕಿ ಜಲಾಶಯದ ನಿರ್ಮಾಣದ ನಂತರ ಅನೇಕ ಪ್ರದೇಶಗಳು ಮುಳುಗಡೆಯಾಗಿ ರಸ್ತೆ ಸಂಪರ್ಕವನ್ನು ಕಳೆದುಕೊಂಡಿದ್ದವು. ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣಮರೆ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಸುಮಾರು 6 ದಶಕಗಳ ಕಾಲ ಸ್ಥಳೀಯರು ಮತ್ತು ಪ್ರವಾಸಿಗರು ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನ ಮಾಡಬೇಕು ಅಂತ ಅಂದರೆ ಲಾಂಚ್ನಲ್ಲೇ ಹೋಗ್ತಾ ಇದ್ರು. ಮೊದಲು ಸಿಗಂದೂರು ಟ್ರಿಪ್ನಲ್ಲಿ ಅರ್ಧ ಸಮಯ ನೀರಿನ ದಡದಲ್ಲೇ ಕಾಯುತ್ತಿದ್ವಿ. ಈಗ ಸೇತುವೆ ಹೇಳ್ತಿದೆ, ಬನ್ನಿ ಸ್ವಾಮಿ ನೇರ ದರ್ಶನ. ದೂರಗಳನ್ನು ಕಡಿಮೆ ಮಾಡಿ ಸೆಲ್ಫಿಗಳನ್ನು ಡಬಲ್ ಮಾಡಿದ ಕರ್ನಾಟಕದ ಹೆಮ್ಮೆ. ಹೀಗೆ ನಮ್ಮದು ಒಂದಿರಲಿ ಅಂದ್ಬಿಟ್ಟು ನಾವು ಒಂದಿಷ್ಟು ವಿಡಿಯೋ ಫೋಟೋಸು ಎಲ್ಲ ಮಾಡಿಕೊಂಡು ಹೊರಟ್ವಿ. ಅಮ್ಮ ಫುಲ್ಲು ಜೋಶಲ್ಲಿದ್ದಾರೆ. ಹಂಗೆ ಹೇಳಿ ಎಲ್ಲರೂ, ಹೆಂಗಿದೆ ಎಕ್ಸ್ಪೀರಿಯನ್ಸು? ಬ್ರಿಡ್ಜ್ ನೋಡಿ ಏನು ಅನಿಸ್ತಿದೆ ಅಂತ? ಸೂಪರ್ ಅನಿಸ್ತಿದೆ ಬಿಡು. ಫಸ್ಟ್ ಎಲ್ಲ ಲಾಂಚಲ್ಲಿ ಹೋಗ್ತಿದ್ವಿ, ಇವಾಗ ಫಸ್ಟ್ ಟೈಮ್ ಬ್ರಿಡ್ಜಲ್ಲಿ ಹೋಗ್ತಿದ್ವಿ. ಸಾರಿ ಟಿ ಟಿ ಅಣ್ಣ ಗಾಡಿ ನಿಲ್ಲಿಸ್ತಾ ಇದ್ದಂಗೆನೆ ರಪ್ ಅಂತ ಎಲ್ಲರೂ ಇಳಿದು ಪಟ್ ಅಂತ ಎಲ್ಲರೂ ದೇವಿ ದರ್ಶನ ಮಾಡೋದಕ್ಕೆ ಹೊರಟ್ವಿ. ಇವಾಗ ಟೈಮ್ ಬಂದು 9:30. ಸೊ ನೋಡೋಣ ನಾವು ಎಷ್ಟೊತ್ತಿಗೆ ದರ್ಶನ ಮುಗಿಸ್ತೀವಿ ಅಂತ. ತುಂಬ ಜನ ಇದ್ದಾರೆ ಅನಿಸುತ್ತೆ ದೇವಸ್ಥಾನದಲ್ಲಿ. ನೋಡಿ ಎಷ್ಟು ವೆಹಿಕಲ್ಸ್ ಇದೆ. ನಮ್ಮ ಮಹಿಳೆಯರೆಲ್ಲ ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಳ್ಳೋದಿಕ್ಕೆ ಹೋದ್ರು. ಅಷ್ಟರಲ್ಲಿ ನಾವು ಎಷ್ಟು ಜನ ಇದ್ದಾರೆ, ಕ್ಯೂ ಇದೆಯಾ ಏನು ಎತ್ತ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಕ್ಯೂ, ಗರ್ಭಗುಡಿಯಿಂದ ಆಚೆವರೆಗೂ ಕ್ಯೂ ಇತ್ತು. ಸೊ ಇದನ್ನ ನೋಡ್ಬಿಟ್ಟು ಅಷ್ಟೇ ಬಿಡು, ನಾವು ಇದೊಂದೇ ಪ್ಲೇಸ್ ಕವರ್ ಮಾಡೋದಕ್ಕಾಗೋದು ಅನಿಸುತ್ತೆ, ಎಲ್ಲೂ ಹೋಗೋದಕ್ಕಾಗಲ್ಲ ಅಂದ್ಕೊಂಡು ಮಾತಾಡಿಕೊಂಡು ಹೊರಟ್ವಿ.
ಇಲ್ಲಿನ ಕ್ಯೂ ಸಿಸ್ಟಮು ನನಗೆ ಭಾಳನೇ ಇಷ್ಟ ಆಯಿತು. ಏನಂತಕ್ಕಂದರೆ ಒಬ್ಬರಿಂದ ಒಬ್ಬರೇ ನಿಂತ್ಕೊಬೇಕು, ಅಕ್ಕಪಕ್ಕ ಎಲ್ಲ ನಿಂತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ ಇಲ್ಲಿ. ಸೊ ನೂಕು ನುಗ್ಲಾಟ ಎಲ್ಲ ಏನೂ ಇರೋದಿಲ್ಲ. ಹಾಗಾಗಿ ದೇವಿ ದರ್ಶನ ಎಷ್ಟೇ ರಶ್ ಇದ್ರೂ ಆರಾಮಾಗೆ ಪೀಸ್ಫುಲ್ ಮೈಂಡಿಂದ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಹೊರ್ಗಡೆ ಇದ್ದಂಥ ಮುದ್ದಾದ ನಂದಿಯ ದರ್ಶನ ಮಾಡಿಕೊಂಡು ಗರ್ಭಗುಡಿಯ ಒಳಗಡೆ ಪ್ರವೇಶ ಮಾಡಿದ್ವಿ. ಹಬ್ಬ ಹೇಗಿತ್ತಲ್ಲ ದೇವಿ ದರ್ಶನ. ಆ ತಾಯಿ ದರ್ಶನ ಮುಗಿಸ್ಕೊಂಡು ಆಚೆ ಇದ್ದಂಥ ಪುಟ್ಟಾದ ನಂದಿಗಳನ್ನ ಮಾತಾಡಿಸ್ಕೊಂಡು ಪ್ರಸಾದ ತಗೊಂಡು ಹಾಗೆ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಶ್ರೀ ಕ್ಷೇತ್ರ ಪಾಲಕನಾದ ಭೂತರಾಯ ಸ್ವಾಮಿಯ ಗುಡಿಗೆ ಹೋಗಿ ಅವರ ದರ್ಶನವನ್ನು ಕೂಡ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾನು ನನ್ನ ಮಗ ಇಬ್ರೂ ಅಲ್ಲಿಂದ ಮಾತಾಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ನಮಗಂತೂ ಅನ್ನ ಪ್ರಸಾದ ಸಿಗಲಿಲ್ಲ. ಅಟ್ಲೀಸ್ಟ್ ನೀವು ಯಾರಾದರೂ ಹೋದರೆ ಈ ಟೈಮಿಂಗ್ಸ್ಗೆ ಹೋಗೋದಕ್ಕೆ ಪ್ರಯತ್ನ ಪಡಿ. ಇವಾಗ ಟೈಮ್ ಬಂದು 11 o'clock ಆಗಿದೆ. ನಾವು ದರ್ಶನಕ್ಕೆ ಹೋಗಿದ್ದು 9:30ಗೆ. ಸೊ ಆಲ್ಮೋಸ್ಟ್ 1.5 hour ಆಯಿತು. ನಾವು ಇವಾಗ ದರ್ಶನ ಮುಗಿಸಿದ್ದೀವಿ. ಇನ್ನೂ ಹೊಟ್ಟೆ ಹಸಿತೈತೆ, ಯಾರು ಇನ್ನೂ ಬಂದಿಲ್ಲ, ಇನ್ನೂ ಫೋಟೋ ತಕ್ಕೋತವ್ರೆ. ಸೊ ನನ್ನ ಮಗನಿಗೆ ತುಂಬ ಹೊಟ್ಟೆ ಹಸಿತಾ ಇದೆಯಂತೆ. ಸೊ ಇನ್ನೂ ಎಲ್ಲರೂ ಫೋಟೋ ಶೂಟ್ಸು ಅದು ಇದು ಎಲ್ಲ ಮಾಡಿಕೊಂಡು ಕೂತಿದ್ದಾರೆ. ಇವಾಗ ಎಲ್ಲಾದರೂ ಟಿಫನ್ಗೆ ನಾವು ಹೋಗ್ತಾ ಇದೀವಿ. 1 hour later. ಇವ್ರು ನಮ್ಮ ಆಂಟಿ ಪಾಪ ಹೋಟ್ಲಲ್ಲಿ ತಿನ್ನೋಣ ಅಂತ ಅಂದ್ರೂ ಬೇಡ ಅಂದ್ಬಿಟ್ಟು ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲಾರ್ಗು ಇಡ್ಲಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡು ತಂದಿದ್ದಾರೆ. ಎಲ್ಲಾರ್ಗು ಫುಲ್ಲು ಹೊಟ್ಟೆ ಹಸ್ಬಿಟ್ಟು ಹೆಂಗ್ ತಿಂತಾ ಇದಾರೆ ನೋಡಿ. ಈ ಥರನ ಮತ್ತೆ ನೀವೆಲ್ಲ ಕುಡಿಯಲ್ಲ ಅಂತ ಮತ್ತೆ ಇದೆ ಇಡ್ಲಿ ಚೆನ್ನಾಗಿದೆ. ಹೊಟ್ಟೆ ಹಸ್ತಿದ್ದು. ಓ ಸಖತ್ತಾಗಿ ಹೆಂಗಿದೆ ಇಡ್ಲಿ? ಹೊಟ್ಟೆ ಹಸಿತಾ ಇದೆಯಾ? ಹೊಟ್ಟೆ ಹಸಿತಾರಕ್ಕೆ ತಿಂತಾರೆ. ಡಿಪ್ರೆಷನ್. ನಮ್ಮ ಹುಡುಗಿಗೆ ಹೊಟ್ಟೆಗೆ ಬಿದ್ಮೇಲೆ ಎಷ್ಟು ಚೆನ್ನಾಗಿ ಡ್ಯಾನ್ಸು ಎಲ್ಲ ಬರ್ತಿದೆ ನೋಡಿ, ಒಳ್ಳೊಳ್ಳೆ ಸ್ಟೆಪ್ಸು. ಕದ ಮುಚ್ಚಿ ಆಟ ಆಡಿದೆ ಅಮ್ಮ, ಆಟ ಆಡಿದೆ. ಮುಂದಿನ ಪಯಣ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವಿವಾಗ ಮೂಕಾಂಬಿಕೆ ದೇವಸ್ಥಾನದಲ್ಲಿದ್ದೀವಿ. ಸೊ ನಾವೇಂತಕ್ಕಪ್ಪ ಇವತ್ತು ಬಂದಿದ್ದು ಅಂತ ಅಂದರೆ, ನನ್ನ ಚಿಕ್ಕಮ್ಮ ಈ ದೇವಿ ಹತ್ರ ಹರಕೆ ಹೊತ್ಕೊಂಡಿದ್ರು, ಮಡ್ಲಕ್ಕಿ ಕೊಡ್ತೀನಿ ಅಂದ್ಬಿಟ್ಟು. ಸೊ ಆ ಹರಕೆನ ತೀರ್ಸೋಣ ಅಂದ್ಬಿಟ್ಟು ನಾವೆಲ್ಲ ಬಂದಿದ್ವಿ. ಸೊ ಇಲ್ಲಿ ನೋಡಿದ್ರೇನೋ ತುಂಬ ರಶ್ ಇರಂಗೆ ಕಾಣ್ತಿದೆ ಹೊರ್ಗಡೆಯಿಂದ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಒಳಗಡೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಡ್ತಾ ಇದ್ದಂಗೆ ನೋಡ್ತೀವಿ ಸಿಕ್ಕಾಪಟ್ಟೆ ಜನಸಾಗರ ಇತ್ತು. ಇದನ್ನ ನೋಡ್ಬಿಟ್ಟೆ ನಮಗೆ ತಲೆ ಸುತ್ತ ಬಂದೋಯ್ತು. ಏನಪ್ಪ ಇಷ್ಟೊಂದು ಜನ ಇದ್ದಾರೆ, ಹೆಂಗಪ್ಪ ನಾವು ದರ್ಶನ ಮಾಡೋದು ಅನ್ನಂಗೆ ಆಗೋಗ್ಬಿಟ್ಟಿತ್ತು. ಅಷ್ಟು ಜನ ಇದ್ರು. ನಿಜವಾಗ್ಲೂ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು. ಇದನ್ನೆಲ್ಲ ನೋಡ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ, ತಾಯಿ ಅತಿ ಶೀಘ್ರವಾಗಿ ನಿನ್ನ ದರ್ಶನವನ್ನು ಕೊಡಮ್ಮ ಅಂತ ಬೇಡ್ಕೊಂಡು ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ
ಬನ್ನಿ ಬನ್ನಿ, ದೇವಿ ದರ್ಶನ ಅಂತೂ ಸೂಪರಾಗಿ ಆಯಿತು. ಅದು ಹೇಗಾಯಿತು ಅಂತ ಆಮೇಲೆ ಹೇಳ್ತೀನಿ. ಸೊ ಫಸ್ಟು ಈ ಜನಗಳ ಮಧ್ಯೆಯಿಂದ ಆಚೆ ಹೋಗೋಣ ಬನ್ನಿ. ಅಲ್ಲಿಂದ ನಾವು ಊಟದ ಹಾಲ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು, ಬಟ್ ಕ್ಯೂ ಫಾಸ್ಟಾಗೆ ಮೂವ್ ಆಗ್ತಾ ಇತ್ತು. ಸೊ ಅದ್ರ ಜೊತೆಗೆ ಅಲ್ಲಿ ಕ್ಯೂ ಅಲ್ಲಿ ಹೇಗೆ ಅಂದರೆ ಕುತ್ಕೊಳ್ಳೋದಕ್ಕೂ ಜಾಗ ಇತ್ತು, ಆ ಕಡೆ ಈ ಕಡೆ ಎದುರು ಬದ್ರಿಗೆ ಸೀಟ್ಸ್ ಇತ್ತು. ಸೊ ಆರಾಮಾಗೆ ಹೊಟ್ಟೆ ಬೇರೆ ತುಂಬಾ ಹಸ್ತಿತ್ತು. ಆರಾಮಾಗಿ ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸುಮಾರು 1 ಗಂಟೆಗೆ ನಾವಿಲ್ಲಿ ಬಂದಿದ್ದು. ಸೊ 3 o'clock ಇವಾಗ ಟೈಮು. 2 hours ತೊಗೊಂಡಿದ್ದೀವಿ ನಾವು ದರ್ಶನಕ್ಕೆ. ಮತ್ತು ಊಟನೂ ಮುಗಿಸ್ಕೊಂಡು ಬಂದಿದ್ದೀವಿ, ಇಲ್ಲೇ ಪ್ರಸಾದ ತಿಂದ್ವಿ. ಸೊ ಆ್ಯಕ್ಚುಲಿ ನಮ್ಗೆ ಇಷ್ಟು ಬೇಗ ದರ್ಶನ ಎಂತಕ್ಕಾಯಿತು ಅಂದರೆ, ನಾವು ಸ್ಪೆಷಲ್ ದರ್ಶನದಲ್ಲಿ ಹೋಗಿದ್ದು. 500 rupees ಟಿಕೆಟ್ ಪರ್ ಪರ್ಸನ್, ಆ ಥರ ಟಿಕೆಟಲ್ಲಿ ಹೋಗಿದ್ದಕ್ಕೆ ನಾವು ಬೇಗ ದರ್ಶನ ಮುಗೀತು. ಇಲ್ಲ ಅಂದರೆ ನಿಜ ಎಷ್ಟು ರಶ್ ಇದೆ ಅಂತ ಅಂದರೆ, ಸಾಯಂಕಾಲ ತುಂಬಾ ರಶ್ ಇದೆ. ಈಗ ಇಲ್ಲ ಅಂದರೆ ನಾವು 6 ಗಂಟೆ ಆದ್ರೂ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ರಶ್ ಇದೆ. ಸೊ ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬೀಚ್, ಯಾವುದಾದ್ರೂ ನಿಯರ್ ಬೈ ಬೀಚ್ ಹುಡುಕ್ತಾ ಇದ್ದೀವಿ. ಸೊ ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತೀವಿ. ಆಮೇಲೆ ಟಿಟಿಲಿ ಕೂತ್ಕೊಂಡು ಎಲ್ಲರೂ ಯೋಚನೆ ಮಾಡ್ತಾ ಇದೀವಿ, ಏಂತಕ್ಕಪ್ಪ ಇಷ್ಟೊಂದು ರಶ್ ಇತ್ತು. ರಶ್ ಇರುತ್ತೆ ದೇವಸ್ಥಾನ, ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಏಂತಕ್ಕಂತ ಯೋಚನೆ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು ಏನಪ್ಪ ಅಂದರೆ, ಇದು ಅಧಿಕ ಜ್ಯೇಷ್ಠ ಮಾಸ ಅಂತ. ಇದು 3 ವರ್ಷಕ್ಕೊಂದ್ಸತಿ ಬರುತ್ತಂತೆ. ಈ ಮಾಸದಲ್ಲಿ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಿದ್ರೆ ಅಧಿಕ ಫಲ ಸಿಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಇಷ್ಟೊಂದು ಜನ ಸೇರಿದ್ರು ಅಂತ ನಮ್ಮ ಅಮ್ಮ ಹೇಳಿದ್ರು. ಸೊ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಈ ಥರ ಹೇಳ್ತು. ಹಿಂದೂ ಕ್ಯಾಲೆಂಡರ್ನಲ್ಲಿ 12 ತಿಂಗಳು. ಪ್ರತಿ ತಿಂಗಳಿಗೂ ಒಬ್ಬ ದೇವ, ಒಂದು ಉದ್ದೇಶವಿದೆ. ಆದರೆ ಪ್ರತಿ 32 ತಿಂಗಳಿಗೊಮ್ಮೆ 13ನೇ ತಿಂಗಳು ಬರುತ್ತದೆ. ಅದನ್ನು ಮುಟ್ಟಲು ಯಾವ ದೇವರು ಒಪ್ಪುವುದಿಲ್ಲ. ಪ್ರತಿ ತಿಂಗಳು ಸೂರ್ಯ ಹೊಸ ರಾಶಿಗೆ ಪ್ರವೇಶಿಸುವುದರಿಂದ ಮಹತ್ವ ಪಡೆಯುತ್ತದೆ. ಈ ಚಲನೆಯೇ ಸಂಕ್ರಾಂತಿ. ಇದು ತಿಂಗಳಿಗೊಂದು ಗುರುತು ನೀಡುವ ಖಗೋಳ ಘಟನೆ. ಆದರೆ 13ನೇ ತಿಂಗಳಿಗೆ ಸಂಕ್ರಾಂತಿ ಇಲ್ಲ. ಸೂರ್ಯ ಚಲಿಸುವುದಿಲ್ಲ, ಆಕಾಶದಲ್ಲಿ ಏನೂ ನಡೆಯುವುದಿಲ್ಲ. ದೇವರುಗಳು ಈ ತಿಂಗಳನ್ನು ಗಮನಿಸಿದಾಗ ಯಾವುದೇ ಉದ್ದೇಶ, ಘಟನೆ ಅಥವಾ ಕಾರಣ ಕಾಣಲಿಲ್ಲ. ಹಾಗಾಗಿ ಯಾರೂ ಇದನ್ನು ಸ್ವೀಕರಿಸಲಿಲ್ಲ. ಇದನ್ನೇ ಮಲ್ ಮಾಸ್ ಅಥವಾ ಅಪವಿತ್ರ ತಿಂಗಳು ಎನ್ನಲಾಯಿತು. ಇದರಲ್ಲಿ ಮದುವೆ ಅಥವಾ ಯಾವುದೇ ಪವಿತ್ರ ಸಮಾರಂಭಗಳಿಗೆ ಅವಕಾಶವಿರಲಿಲ್ಲ. ಹಿಂದೂ ಪಂಚಾಂಗದಲ್ಲಿ ಎಲ್ಲರೂ ತಿರಸ್ಕರಿಸಿದ ಏಕೈಕ ತಿಂಗಳು ಇದಾಗಿದೆ. ವಿಷ್ಣು ಬರುವವರೆಗೂ ಈ ತಿಂಗಳನ್ನು ಯಾರೂ ಸ್ವೀಕರಿಸಿರಲಿಲ್ಲ. ಯಾರೂ ಮಾಡದ ಈ ಕಾರ್ಯವನ್ನು ಅವರು ಮಾಡಿದರು. ಅದಕ್ಕೆ ತಮ್ಮ ಹೆಸರಾದ ಪುರುಷೋತ್ತಮ ಮಾಸ ಎಂದು ನಾಮಕರಣ ಮಾಡಿದರು. ಇದು ಗೀತೆಯಲ್ಲಿ ವಿಷ್ಣುವಿನ ಹೆಸರು. ಪುರುಷೋತ್ತಮ ಎಂದರೆ ಶ್ರೇಷ್ಠನು. ನಂತರ ಅವರು ಘೋಷಿಸಿದರು, ಈ ತಿಂಗಳಲ್ಲಿ ಮಾಡುವ ಭಕ್ತಿ ಕಾರ್ಯವು ಉಳಿದೆಲ್ಲಾ ತಿಂಗಳುಗಳ ಪುಣ್ಯಕ್ಕಿಂತಲೂ ಹೆಚ್ಚಿನ ಫಲ ನೀಡುತ್ತದೆ. ಯಾವ ದೇವರೂ ಬಯಸದ ಈ ತಿಂಗಳು ಹಿಂದೂ ಪಂಚಾಂಗದ ಅತ್ಯಂತ ಪವಿತ್ರ ತಿಂಗಳಾಗಿದೆ. ಇದು ಶೀಘ್ರವೇ ಪ್ರಾರಂಭವಾಗಲಿದೆ. ಅಧಿಕ ಮಾಸ 2026 ಮೇ 17 ರಿಂದ ಜೂನ್ 15 ರವರೆಗೆ. ಇದಕ್ಕಾಗಿಯೇ ಪಂಡಿತರು ಈ ಸಮಯದಲ್ಲಿ ಮದುವೆ ದಿನಾಂಕಗಳನ್ನು ನಿಗದಿಪಡಿಸುವುದಿಲ್ಲ. ಇದರಿಂದಲೇ ಈ ವರ್ಷ ರಕ್ಷಾ ಬಂಧನ ಮತ್ತು ದೀಪಾವಳಿ ತಡವಾಗಿ ಬರುವುದು. ಈ 30 ದಿನ ಕಾಮ್ಯ ಕರ್ಮಗಳು ಅಂದರೆ ಆಸೆಗಳಿಗಾಗಿ ಮಾಡುವ ಮದುವೆ, ಗೃಹ ಪ್ರವೇಶ, ಹೊಸ ಕೆಲಸಗಳು ನಿಷೇಧ. ಆದರೆ ನಿಸ್ವಾರ್ಥವಾದ ನಿಷ್ಕಾಮ್ಯ ಕರ್ಮಗಳಿಗೆ ಈ ತಿಂಗಳು ಬೇರೆ ತಿಂಗಳಿಗಿಂತ ಹೆಚ್ಚು ಶಕ್ತಿ. ಆಹಾರ, ಬಟ್ಟೆ ದಾನ ಮಾಡಿ, ದೀಪ ಬೆಳಗಿ, ವಿಷ್ಣು ಸಹಸ್ರನಾಮ ಜಪಿಸಿ. ಪದ್ಮ ಪುರಾಣದಂತೆ ಈ ಅಧಿಕ ಮಾಸದಲ್ಲಿ ಒಂದು ಏಕಾದಶಿ ಆಚರಿಸಿದರೆ ಅದು 100 ಯಜ್ಞಗಳ ಪುಣ್ಯಕ್ಕೆ ಸಮ. ಎಲ್ಲರೂ ತಿರಸ್ಕರಿಸಿದ ತಿಂಗಳು ಒಬ್ಬ ದೇವರು ಪ್ರೀತಿಸಿದ ಕಾರಣ ಪವಿತ್ರವಾಯಿತು. ಹಬ್ಬ, ಈ ಮಾಸದ ಬಗ್ಗೆ ಇಷ್ಟೊಂದು ವಿಷಯ ಇದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾವು ಇವಾಗ ಮರವಂತಿ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕೊಲ್ಲೂರಿಂದ ಇದು 55 ಕಿಲೋಮೀಟ್ರ್ ದೂರ ಇರೋದ್ರಿಂದ 1 hour ಜರ್ನಿ ಆಗುತ್ತೆ. ಸೊ ಇಷ್ಟೊತ್ತವರೆಗೂ ನಮ್ಮ ಮನಸ್ತೃಪ್ತಿಗೆ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಮಕ್ಳಿಗೂ ಒಂದು ಸ್ವಲ್ಪ ಖುಷಿ ಪಡಿಸ್ಬೇಕಲ್ವಾ.
ಹಾಗಾಗಿ ರೈಲ್ ಹತ್ತೋದಕ್ಕೆ ಇನ್ನೂ ಸುಮಾರು ಟೈಮ್ ಇತ್ತು. ಸೊ ಒಂದು ಸ್ವಲ್ಪ ಹೊತ್ತು ಒಂದು 2 ಅವರ್ಸು ಬೀಚಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಪುಟಾಣಿಗಳು ಮೊದಲೇ ಕೇಳಬೇಕಾ, ಬೀಚ್ ನೋಡ್ತಾ ಇದ್ದಂಗೆನೆ ಅವ್ರದ್ದು ಎಲ್ಲ ಟೂಲ್ಸ್ಗಳ್ನೆಲ್ಲ ತಗೊಂಡು ಆಟ ಆಡೋದಕ್ಕೆ ಹೊರಟೇ ಬಿಟ್ರು. ಸೊ ಮಕ್ಳನ್ನಂತೂ ಬೀಚ್ ಹತ್ರ ಬಿಟ್ಟರೆ ನಮ್ಗೊಂದು ಕಡೆ ಭಯ ಆಗ್ತಾ ಇರುತ್ತೆ, ಅವ್ರಿಗೊಂದು ಕಡೆ ಫುಲ್ಲು ಖುಷಿಯಲ್ಲಿರ್ತಾರೆ. ಸೊ ತುಂಬ ಹುಷಾರಾಗಿ ನೋಡ್ಕೊಳ್ಳೋದೇ ಆಗ್ಬಿಡುತ್ತೆ, ಇನ್ನೆಲ್ಲಿ ನಾವು ಆಟ ಆಡೋದು. ಸೊ ನಾವು ಅದೇ ಕೆಲಸ ಮಾಡಿದ್ವಿ, ಅವ್ರನ್ನ ನೋಡ್ಕೊಂಡೇ ಖುಷಿ ಪಟ್ವಿ, ನಾವೇನು ಆಟ ಆಡೋದಕ್ಕೆ ಹೋಗಲಿಲ್ಲ. ನಮ್ಮ ಪುಣ್ಯಕ್ಕೆ ನಮ್ಮ ಟಿ ಟಿ ಅಣ್ಣ ಒಂದು ನದಿ ಪಕ್ಕ ಗಾಡಿ ಹಾಕಿದ್ರು. ಸೊ ನಮ್ಮ ಹುಡುಗರ್ನೆಲ್ಲ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಸಿ ಅದೇ ಹೊಳೆಯಲ್ಲಿ ಸ್ನಾನ ಮಾಡಿಸಿ ನಮ್ಮ ಮುಂದಿನ ಪಯಣನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಲ್ರೆಡಿ ಇವಾಗ ಟೈಮ್ 6 o'clock ಆಗಿದೆ. ಸ್ವಲ್ಪ ಲೈಟಾಗಿ ಏನಾದರೂ ತಿಂದ್ಕೊಂಡು ನಾವು ಇವಾಗ ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ಎಗೇನ್ ಬ್ಯಾಕ್ ಟು ಅವರ್ ಟ್ರೈನ್ ಜರ್ನಿಗೆ ಹೋಗಬೇಕಾಗಿದೆ. ಸೊ ಟಿ ಟಿ ಅಣ್ಣ ಇವಾಗ ನಮ್ಮನ್ನ ಫುಲ್ ಹೈ ಸ್ಪೀಡಲ್ಲಿ ನಮ್ಮನ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡ್ತಿದ್ದಾರೆ, ಅನಂತಪುರ ರೈಲ್ವೆ ಸ್ಟೇಷನ್ಗೆ. ಸೊ ಅವ್ರು ಡ್ರಾಪ್ ಮಾಡಿದ್ಮೇಲೆ ನಾವಿನ್ನೂ ಊಟ ಮಾಡಿರಲಿಲ್ಲ, ಬಟ್ ಎಗೇನ್ ಇನ್ನೊಂದು ಸ್ಟಾಪ್ ಇತ್ತು ನಮ್ಮದು, ಅದೇ ಶಿವಮೊಗ್ಗ ಟೌನಲ್ಲಿ ಸ್ಟಾಪ್ ಇತ್ತು. ಸೊ ಅಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಪ್ ಅಂತ ಟ್ರೈನ್ ಬಂದಿದ ತಕ್ಷಣ ಹತ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಇವಾಗ ಟೈಮ್ ಬಂದು 9:30, ನಾವು ಅನಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಶಿವಮೊಗ್ಗ ಟೌನ್ಗೆ ಹೋಗಿ ಅಲ್ಲಿ ನಾವು ಟ್ರೈನ್ ಇನ್ನೊಂದು ಬ್ಯಾಂಗ್ಳೂರ್ ಟ್ರೈನ ಪಿಕ್ ಮಾಡಬೇಕು. ಸೊ ಅಲ್ಲಿಗೆ ನಮ್ಮ ಲಾಗ್ ಎಂಡ್ ಆಗುತ್ತೆ. ಸೊ ನಮ್ಮ ಡೇ 2 ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಸೊ ಇದೊಂದು ನಮ್ಮ ಸಣ್ಣ ಪ್ರಯತ್ನ, ಯಾಕಂದರೆ ಇದು ನಮ್ಮ ಫಸ್ಟ್ ಲಾಗ್ ಆಗಿರುತ್ತೆ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ತಳ್ಳೆ. ಫೈನಲಿ ನಮ್ಮ ಬ್ಯಾಂಗ್ಳೂರ್ ಟ್ರೈನ್ ಬಂತು. ಎಲ್ಲರಿಗೂ ಶುಭರಾತ್ರಿ. ಎಲ್ಲರೂ ಚೆನ್ನಾಗಿ ಊಟ ಮಾಡ್ಕೊಳ್ಳಿ, ನಿದ್ದೆ ಮಾಡಿ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅವರ್ ಅನ್ಪ್ಲ್ಯಾನ್ಡ್ ವಿಲಾಗ್.